ಅಯ್ಯೋ ದೇವ್ರೆ, ನನ್ನ ಸೀರೆ ಸೆರಗು ಒಂದು ಕಡೆ, ನಾನು ಇನ್ನೊಂದು ಕಡೆ ಮದುವೆಗಂತ ಹೋದ್ರೆ ಸೀರೆ ಸೆರಗು ಜಾರುತ್ತೆ, ಬಸ್ಸಲ್ಲಿ ಹೋದ್ರೆ ಹಾರುತ್ತೆ, ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ರೆ ತನ್ನ ದಾರಿ ಹಿಡಿಯುತ್ತೆ. ಈ ಸಮಸ್ಯೆ ನಿಮಗೂ ಇದೆಯಾ? ಹಾಗಾದ್ರೆ ನಾನು ಹೇಳೋ ಒಂದು ಸೀಕ್ರೆಟ್ ಟಿಪ್ಪು ಇವತ್ತು ನಿಮ್ಮ ಸೀರೆ ಲುಕ್ಕನ್ನೇ ಚೇಂಜ್ ಮಾಡ್ಬೋದು. ಯಾರಿಗೂ ಕಾಣದ ಇನ್ವಿಸಿಬಲ್ ಪಿನ್ ಹಾಕಿದ್ರೆ ಸಾಕು, ನಿಮ್ಮ ಸೀರೆ ಜಾರಲ್ಲ, ಹಾರಲ್ಲ, ಓಡಿ ಹೋಗಲ್ಲ. ಹಾಗಿದ್ರೆ ಯಾಕೆ ತಡ? ಆ ಸೀಕ್ರೆಟು ಏನಂತ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್. ನಾವು ಯಾವುದಾದ್ರೂ ಮದುವೆಗೆ ಹೋಗಿರ್ತೀವಿ, ಅಲ್ಲಿ ಸುಮಾರು ವೆರೈಟಿ ಸ್ವೀಟ್ಸ್ ಮಾಡಿರ್ತಾರೆ. ಅಂದರೆ ಊಟ ಮಾಡಬೇಕಾದಾಗ ಅಲ್ಲಿ ಜಾಮೂನ್ ಕಾಣಿಸುತ್ತೆ. ನಂಗೆ ಜಾಮೂನ್ ಇಷ್ಟ, ಜಾಮೂನ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ ಸ್ವೀಟು ಅದನ್ನು ನೀವು ಇಷ್ಟಪಡ್ಬೋದು. ಹಾಗೆ ನೋಡಿ, ಆ ಜಾಮೂನ್ ಕಪ್ಪಲ್ಲಿ ಹಾಕೊಂಡು ಇನ್ನೇನು ತಿನ್ನಬೇಕು ಅನ್ನೋಷ್ಟರಲ್ಲಿ ನಮ್ಮದು ಸೀರೆ ಅದು ಫಸ್ಟ್ ಲೇಯರ್ ಜಾರಿ ಹಿಂಗೆ ಕಪ್ಪಲ್ಲಿ ಬಿದ್ದುಬಿಡುತ್ತೆ. ಅವಾಗೆಲ್ಲ ಊಟ ಮಾಡೋರಲ್ಲೇ ರಿಯಾಕ್ಷನ್ ಹೆಂಗಿರುತ್ತೆ ಹೇಳಿ? ಹಿಂಗೆ ನೋಡಿ ನಮ್ಮನ್ನೇ ನೋಡ್ತಾರೆ. ಅವಾಗ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಯ್ಯೋ ಇವಳೇನಪ್ಪ ಜಾಮೂನ್ ತಿಂತಾಳೋ ಅಥವಾ ತನ್ನ ಸೀರೆ ತಿನ್ನಿಸ್ತಾ ಇದ್ದಾಳೋ ಅಂತ ಅನ್ಕೊಂಡ್ಬಿಡ್ತಾರೆ. ಈಗೆಲ್ಲ ಆಗಬಾರ್ದು ಅಂದರೆ ಏನು ಮಾಡ್ಬೇಕು ಹೇಳಿ? ನನ್ನ ಚಾನಲ್ನ ಫಾಲೋ ಮಾಡಬೇಕು. ಹಾಗೆ ಅದು ಯಾವ ಸೀಕ್ರೆಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಗೊತ್ತಾ? ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ನನ್ನ ವಿಡಿಯೋನ ನೀವು ಫಸ್ಟೇ ನೋಡ್ಬೋದು. ನೋಡಿ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ ಮಾಡ್ಬೋದು, ಒಂದು ಲೈಕು ಕೊಡ್ಬೋದು. ಇನ್ಯಾಕೆ ತಡ? ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲರೂ ಸಾಮಾನ್ಯವಾಗಿ ಏನು ಮಾಡ್ತೀವಿ ಗೊತ್ತಾ? ಸೀರೆ ಸೆರಗದು ಪ್ಲೀಟ್ಸ್ ಎಲ್ಲ ನೀಟಾಗಿ ಮಾಡ್ಕೋತೀವಿ. ಅಂದರೆ ಲೆಂತ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ತೀವಿ, ಎಷ್ಟು ಪ್ಲೀಟ್ಸ್ ಬೇಕೋ ಅಷ್ಟು ಮಾಡ್ಕೊಳ್ತೀವಿ. ಆಮೇಲೆ ಈ ಥರ ಎಲ್ಲೆಲ್ಲಿ ಪಿನ್ ಬೇಕೋ ಅಲ್ಲೆಲ್ಲ ಪಿನ್ ಮಾಡ್ಕೊಳ್ತೀವಿ. ಆದರೆ ಒಂದು ಏನು ತಪ್ಪು ಮಾಡ್ತೀವಿ ಗೊತ್ತಾ? ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಇಲ್ಲೊಂದು ಪಿನ್ ಮಾಡ್ತೀವಿ. ನೋಡಿ, ಈ ಥರ ಒಂದು ಪಿನ್ ಮಾಡಿಬಿಡ್ತೀವಿ. ಒಂದೇ ಪಿನ್ ಮಾಡಿದಾಗ ಏನಾಗುತ್ತೆ? ಸೀರೆದು ಸೆರಗು ಲೋಡ್ ಎಲ್ಲ ಒಂದೇ ಪಿನ್ ಮೇಲೆ ಬೀಳುತ್ತೆ. ಇದರಿಂದ ಏನಾಗುತ್ತೆ? ಅದು ಈ ಥರ ಓಪನ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು? 2 ಪಿನ್ ಯೂಸ್ ಮಾಡಬೇಕು. ಓಕೆನಾ? ಇಲ್ಲಿ ಒಂದು, ಆಮೇಲೆ ಸ್ವಲ್ಪ ಕೆಳಗಡೆ ಇಲ್ಲಿ ಒಂದು. ಅದನ್ನು ಇನ್ವಿಸಿಬಲ್ ಪಿನ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಪಿನ್ನು ಕಾಣಬಾರ್ದು ಆ ಥರ ನಾವು ಹಾಕ್ಕೋಬೇಕು. ಇವಾಗ ಒಂದೇ ಪಿನ್ ಹಾಕ್ಕೊಂಡಾಗ ಸೀರೆ ಮೇಲ್ಗಡೆದು ಅದು ಓಪನ್ ಆದಾಗ ಒಂದೊಂದೇ ಪ್ಲೇಟ್ಸು ಈ ಥರ ಜಾರ್ತಾ ಇರುತ್ತೆ. ಅದರಲ್ಲೂ ಈ ಥರ ಜಾರೋ ಸೀರೆ ಆದ್ರಂತೂ ನಿಮಗೆ ಪಿನ್ ಮಾಡ್ಕೊಳೋದು ತುಂಬಾ ಕಷ್ಟ. ಒಂದು ನೆರಿಗೆ ಏನಾದರೂ ಮಿಸ್ ಆದರೆ ಆಯಿತು, ಸೀರೆ ನಿಮ್ದೆಲ್ಲ ಲುಕ್ಕು ಹಾಳಾಗೋಗುತ್ತೆ. ಹಾಗಾಗಿ ನಾನು ಇವತ್ತು ಜಾರೋಂಥ ಸೀರೆನೇ ಉಟ್ಕೊಂಡು ನಿಮಗೆ ತೋರಿಸ್ತಾ ಇರೋದು. ಯಾವ ರೀತಿ ಇನ್ವಿಸಿಬಲ್ ಆಗಿ ಪಿನ್ನು ಹಾಕಬೇಕು ಅಂದರೆ, ಯಾರಿಗೂ ಕಾಣದೇ ಇರೋ ಥರ ಪಿನ್ನು ಬಳಸಬೇಕು ಅಂತಾನೆ ನಾನು ಈ ವಿಡಿಯೋದಲ್ಲಿ ಅದೇ ಸೀಕ್ರೆಟ್ ನಿಮಗೆ ಹೇಳ್ತಾ ಇರೋದು. ಈಗ ನೋಡಿ, ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡ್ವಾ? ನಾನು ಎಲ್ಲರೂ ಮಾಡೋ ತಪ್ಪೆ ನಾನು ಮಾಡಿರೋದು. ಇಲ್ಲಿ ಒಂದು ಪಿನ್ ಹಾಕಿದ್ದೀನಿ. ಈ ಥರ ಹಾಕಬಾರ್ದು. ಇವಾಗ ತೋರಿಸ್ತೀನಿ. ಇದನ್ನು ರಿಮೂವ್ ಮಾಡಿ. ಈಗ ನೋಡಿ, ಈ ಥರ ಪ್ಲೇಟ್ಸ್ ಎಲ್ಲ ನೀವು ಮಾಡಿಕೊಂಡು ಪಿನ್ನು ನಾನು ಹಾಕಿದ್ನಲ್ವ ಕಾಣೋ ಥರ ಅದನ್ನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಸೀರೆದು ಪ್ಲೇಟ್ಸ್ ಎಲ್ಲ ನೀಟಾಗಿ ಮಾಡಿದ್ಮೇಲೆ ಕೆಲವೊಬ್ರು ಏನು ತಪ್ಪು ಮಾಡಿಬಿಡ್ತಾರೆ ಗೊತ್ತಾ? ಇಲ್ಲಿವರೆಗೂ ಫುಲ್ಲು, ಇಲ್ಲಿ ಮೇಲಕ್ಕೆ ನೀವು ಬ್ಲೌಸ್ ಎಲ್ಲಿ ಬರುತ್ತೋ ಅಲ್ಲಿವರೆಗೂ ತೊಗೊಂಡ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಇಲ್ಲೇನಾಗುತ್ತೆ ಗೊತ್ತಾ? ಇಲ್ಲೆಲ್ಲ ಫುಲ್ಲು ನಿಮ್ಮ ನೆಕ್ಕೆಲ್ಲ ಕವರ್ ಆಗಿಬಿಡುತ್ತೆ. ನೀವೇನಾದರೂ ಶಾರ್ಟ್ ನೆಕ್ ಪೀಸ್ ಹಾಕ್ಕೊಂಡಿದ್ರೆ ಅದು ಏನು ಕಾಣಿಸೋದೇ ಇಲ್ಲ. ಆಮೇಲೆ ಪದೇ ಪದೇ ನಿಮಗೆ ಇಲ್ಲಿ ನೋಡಿ, ಆ ಥರ ಹಾಕ್ಕೊಂಡಾಗ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮೇಲಕ್ಕೆ ಬರುತ್ತೆ. ಫಸ್ಟ್ ನಿಮಗೆ ಬಾರ್ಡ್ರು ಇದಿನ್ನೂ ಸ್ವಲ್ಪ ಸಾಫ್ಟ್ ಇದೆ. ಅದೇ ನಿಮಗೆ ಹೆವಿ ಬಾರ್ಡ್ರು, ಈ ಜರಿ ಇರೋಂಥ ಬಾರ್ಡ್ ಆದರೆ ಇಲ್ಲಿ ಚುಚ್ಚುತ್ತೆ. ನಿಮಗೆ ಪದೇ ಪದೇ ಇರಿಟೇಷನ್ ಆಗುತ್ತೆ. ಕೆಲವರಿಗೆ ಪಾಪ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ರೆಡ್ ಆಗಿ ರ್ಯಾಷಸ್ಸು ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಯಾವಾಗಲೂ ನೋಡಿ ತಗೊಂಡು ನೀಟಾಗಿ ಜೋಡಿಸ್ಕೊಂಡು ಏನು ಮಾಡೋದು? ಇಲ್ಲಿ ಇರುತ್ತಲ್ವ, ಇಲ್ಲಿವರೆಗೂ ತೊಗೊಳ್ಬೇಡಿ. ಒಂದು ಚೂರು ಇಲ್ಲಿ ತಗೊಳ್ಳಿ. ಬ್ಲೌಸನ್ನ ಒಂದು ಚೂರು ಬಿಟ್ಟು ಇಲ್ಲಿ ಈಗ ಹೇಗೆ ಪಿನ್ ಮಾಡಬೇಕು ಅಂತಂದರೆ, ಇದ್ರದ್ದು ಒಂದು ಈ ಥರ ತೆಗೆದ್ಬಿಟ್ಟು ಇಲ್ಲಿ ಒಳಗಿಂದ ಪಿನ್ ಮಾಡಿ. ಈ ಥರ ಒಂದು ಫಸ್ಟ್ ಪ್ಲೀಟ್ ತೆಗೆದು, ಓಕೆನಾ? ಒಳಗಿಂದ ಬ್ಲೌಸು ಮತ್ತು ಎಲ್ಲ ಪ್ಲೀಟ್ಸು ಸೇರಿಸಿ ಈ ಥರ ಒಂದು ಹೀಗೆ ಹಿಡ್ಕೊಂಡು ನೋಡಿ, ಈ ಥರ ಮೀಡಿಯಮ್ದೊಂದು ತೊಗೊಳ್ಳಿ. ತುಂಬ ದೊಡ್ಡದು ಒಳ್ಳೆ ಆನೆ ಗಾತ್ರದ ಪಿನ್ ಏನು ತೊಗೊಳ್ಬೇಡಿ, ಯಾಕಂದರೆ ಅದು ಇನ್ನೂ ಸ್ವಲ್ಪ ಉದ್ದವಾಗಿ ನಿಮಗೆ ಚುಚ್ಕೊಳ್ಳುತ್ತೆ. ಫಸ್ಟು ಇಲ್ಲಿ ಒಂದು ಪಿನ್ ಮಾಡಿ. ಒಳಗಿಂದ ಪಿನ್ ಮಾಡಿಕೊಂಡೆ. ನಿಮ್ಗೆ ಎಲ್ಲೂ ಪಿನ್ ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ?
ಇದು ಮೇಲಿಂದ ಒಂದು ಪ್ಲೀಟ್ಸ್ ಬಿಟ್ಟು ಬ್ಲೌಸ್ ಒಳಗಿಂದ ನಾನು ಮಾಡಿರೋದು. ಓಕೆನಾ, ಇಲ್ಲಿಗೆ ಇದು ಒಂದು ಕ್ಲಿಯರ್ ಆಯ್ತು. ನಿಮಗೆ ನೋಡ್ಬೋದು, ನಿಮಗೆ ಪಿನ್ ಕಾಣಿಸ್ತಾ ಇದೆಯಾ, ಇದನ್ನೇ ಇನ್ವಿಸಿಬಲ್ ಪಿನ್ನು ಅಂತ ನಾನು ಹೇಳಿದ್ದು. ಇಷ್ಟು ಮಾಡಿದರೆ ಸಾಕಾಗಲ್ಲ ನಿಮಗೆ, ನೀವು ಆಲ್ರೆಡಿ ನೋಡ್ತಾ ಇರ್ಬೋದು. ಸೀರೆದು ಪಾಪ ಭಾರ ಎಲ್ಲ ಒಂದೇ ಪಿನ್ ಮೇಲೆ ಬೀಳುತ್ತೆ. ಅದರಲ್ಲೂ ಇದು ಜಾರದು ಓಕೆ, ಬಟ್ ಹೆವಿ ಬಾರ್ಡ್ರ್ ಇರೋಂಥದ್ದು. ಆಮೇಲೆ ಇಲ್ಲಿ ಸೆರಗುಗೂ ತುಂಬ ಜರಿ ಇರುತ್ತೆ, ತುಂಬ ವರ್ಕ್ ಇರುತ್ತೆ. ಅಂಥದ್ದೇನು ಗೊತ್ತಾ, ತುಂಬ ಭಾರ ಇರುತ್ತೆ. ಕೆಲವೊಂದು ರೇಷ್ಮೆ ಸೀರೆಗಳು ನಿಮ್ಗೆ ಗೊತ್ತಿರ್ಬೋದು. ಅದೇನಾಗುತ್ತೆ, ಪಾಪ ಭಾರ ಒಂದೇ ಪಿನ್ ಮೇಲೆ ಬೀಳುತ್ತೆ. ಹಾಗಾಗಬಾರ್ದು. ಇನ್ನೊಂದು ಪಿನ್ನು ಇಲ್ಲಿ, ಅದೂ ನಿಮಗೆ ಕಾಣದೇ ಇರೋ ಥರ, ಆ ಪಿನ್ನು ಸಹ ಅಷ್ಟೇ ಕಾಣದೇ ಇರೋ ಥರ ಹಾಕ್ಕೊಳ್ಬೇಕು. ಅದನ್ನು ಹೇಗೆ ಹಾಕೊಳ್ಳೋದಂತ ತೋರಿಸ್ತೀನಿ. ಈಗ ನೋಡಿ, ಒಂದು ಇಲ್ಲಿ ಪಿನ್ ಏನು ಹಾಕ್ಕೊಂಡ್ವಲ್ಲ, ಇನ್ನೊಂದು ಮಾತ್ರ ಸ್ವಲ್ಪ ಇದನ್ನ ಈ ಥರ ನೋಡಿ, ಈಗ ಇಲ್ಲಿಂದ ಹಿಂಗೆ ಬಂದಿದೆಯಲ್ವಾ, ಇದನ್ನ ಸ್ವಲ್ಪ ಹೀಗೆ ಹೇಳ್ಕೊಂಡು, ಯಾಕೆ ಗೊತ್ತಾ, ಅವಾಗ ನಿಮಗೆ ಈಗ ಬಾಗಿದ್ರೂ ಮುಂದೆ ಬರಲ್ಲ, ಏನು ಜಾರಲ್ಲ. ಆಮೇಲೆ ನಿಮ್ಮ ಸೀರೆ ಸೆರಗದ ಭಾರ ಎಲ್ಲ ಒಂದೇ ಪಿನ್ ಮೇಲೆ ಬೀಳಲ್ಲ. ಅವಾಗ 2 ಪಿನ್ನು ಆ ಭಾರನ ಒತ್ಕೊಳ್ಳುತ್ತೆ. ಹಂಗಾಗಿ ಡಬಲ್ ಪಿನ್ನಿಂಗ್ ಹ್ಯಾಕ್ ಅಂತ ನಾನು ಹೇಳಿದ್ದು. ಓಕೆನಾ, ಇದು ಸಹ ಅಷ್ಟೇ. ನಿಮಗೆ ಈ ಥರ ಒಂದು ಫಸ್ಟ್ದು ನೆರಿಗೆ ಏನಿದೆಯಲ್ವಾ, ಈ ಥರ ಓಪನ್ ಮಾಡಿ ಕೊನೆಯಲ್ಲಿ ಇಲ್ಲಿಗೆ ಲಾಸ್ಟಲ್ಲಿ ಬ್ಲೌಸ್ ಸಮೇತ ಹಿಡ್ಕೊಂಡು, ನಿಮಗೆ ಕೈ ಹೋಗದೆ ಇದ್ರೆ ಯಾರ ಸಹಾಯ ಆದರೂ ತೊಗೊಂಡು ಬೇಕಾದ್ರೆ ನೀವು ಪಿನ್ ಮಾಡಿಸ್ಕೊಳ್ಬೋದು. ನೋಡಿ, ಈಗ ನಾನು ಇಲ್ಲೊಂದು ಪಿನ್ನು ಮತ್ತು ಇಲ್ಲೊಂದು ಪಿನ್ನು, 2 ಪಿನ್ ಹಾಕಿದ್ದೀನಿ. ನಿಮಗೆ ಪಿನ್ ಏನಾದರೂ ಕಾಣಿಸ್ತಾ ಇದೆಯಾ? ಯಾವುದು ಒಂದು ಪಿನ್ನು ಕಾಣಿಸ್ತಾ ಇಲ್ಲ. ಬಟ್ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ನಿಮಗೆ ಎಷ್ಟೇ ನೋಡಿ ಈ ಥರ ನಿಮಗೆ ಜಗ್ಗಿದ್ರೂ ಏನು ಸೀರೆ ಜಾರೋದೇ ಇಲ್ಲ. ಇದನ್ನೇ ನಾನು ಹೇಳಿದ್ದು, ಇನ್ವಿಸಿಬಲ್ ಡಬಲ್ ಲಾಕ್ ಪಿನ್ ಮಾಡೋ ವಿಧಾನ ಇದೇ ಸೀಕ್ರೆಟ್ ಅಂತ ನಾನು ಹೇಳಿದ್ದು. ಇನ್ಮೇಲೆ ನೋಡಿ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫಂಕ್ಷನ್ಗೆ ಹೋಗಬೇಕಾದ್ರೆ ನೀವು ಧೈರ್ಯವಾಗಿ ಓಡಾಡ್ಬೋದು. ಸೀರೆ ಸೆರಗನ್ನ ಈ ಥರ ಹಿಡ್ಕೊಂಡೇ ಓಡಾಡ್ಬೇಕಂತ ಏನೂ ಇಲ್ಲ. ಆಮೇಲೆ ಫಂಕ್ಷನಲ್ಲಿ ಯಾವ ಸ್ವೀಟ್ ಆದರೂ, ಜಾಮೂನ್ ಆದರೂ ಸರಿ, ಯಾವುದಾದ್ರೂ ತಿಂದು ಎಂಜಾಯ್ ಮಾಡಿ. Want a perfectly pinned sari without visible safety pins? Here's the invisible sari pin hack. Simply hide the pin inside the pleats or under the pallu fold for a neat, elegant look. No exposed pins, no messy styling. Just a clean, professional sari drape that stays secure all day. Try this simple hack and upgrade your sari game instantly. ಈ ಒಂದು ಡಿಫ್ರೆಂಟ್ ಆಗಿರೋ ಪಿನ್ ಮಾಡುವ ವಿಧಾನ ನಿಮ್ಗೇನಾದರೂ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಮಮತಾಸ್ ಗ್ಲಿಡ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ಸೂಪರ್ ಹಿಟ್ ಟ್ರಿಕ್ಸ್ ಒಂದಿಗೆ ಹಾಗೆ ಹ್ಯಾಕ್ಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.